ಹುಬ್ಬಳ್ಳಿಯ ವರೂರಿನಲ್ಲಿ ನಡೆಯುತ್ತಿರುವ ಐತಿಹಾಸಿಕ ಪಂಚಕಲ್ಯಾಣ ಮಹೋತ್ಸವ ಮತ್ತು ಮಹಾಮಸ್ತಕಾಭಿಷೇಕ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ. 12 ವರ್ಷಗಳ ನಂತರ ನಡೆಯುತ್ತಿರುವ ಈ ಒಂದು ಕಾರ್ಯಕ್ರಮದಲ್ಲಿ ಲಕ್ಷಾಂತರ ಭಕ್ತರು, ಆಚಾರ್ಯರು ಆಗಮಿಸಿದ್ದಾರೆ. ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೀತಾ ಇದ್ದು, ಯಾವುದೇ ಒಂದು ಸಣ್ಣ ಲೋಪ ಕೂಡ ಆಗದಂತೆ ಕಾರ್ಯಕ್ರಮವನ್ನು ಗುಣಧರ ನಂದಿ ಮಹಾರಾಜರು ಮಾಡುತ್ತಿದ್ದು, ಈ ಕುರಿತಂತೆ ನಮ್ಮ ಹುಬ್ಬಳ್ಳಿ ಪ್ರತಿನಿಧಿ ರವಿಕುಮಾರ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಬರೋಣ. ನವಗ್ರಹ ತೀರ್ಥ ಕ್ಷೇತ್ರದಲ್ಲಿ ಕಳೆದ 4 ದಿನಗಳಿಂದ ನಡೆಯುತ್ತಿರುವಂತಹ ಪಂಚಕಲ್ಯಾಣ ಮಹೋತ್ಸವ ಮತ್ತು ಮಹಾಮಸ್ತಕಾಭಿಷೇಕ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮದ ವಿಚಾರ ಕುರಿತಂತೆ ನಮ್ಮೊಂದಿಗೆ ಗುಣಧರ ನಂದಿ ಮಹಾರಾಜರಿದ್ದಾರೆ. ಬನ್ನಿ ಈ ಒಂದು ಕಾರ್ಯಕ್ರಮ ಕುರಿತು ಮಾತನಾಡೋಣ. ಸರ್, ಕಾರ್ಯಕ್ರಮದ ಬಗ್ಗೆ ಏನು ಹೇಳ್ತೀರಿ? ಯಶಸ್ವಿಯಾಗಿ ಅದ್ದೂರಿಯಾಗಿ ನಡೀತಾ ಇದೆ, ಇದ್ರ ಬಗ್ಗೆ ಏನು ಹೇಳ್ತೀರಿ? ಮೊದಲು ಭಾಳ ಒಳ್ಳೆ ರೀತಿಯಲ್ಲಿ ತಮ್ಮೆಲ್ಲರೂ ಸಹಕಾರ ಸಹಯೋಗದಿಂದ, ಜನತೆಯ ಅನೇಕ ಸಹಕಾರದಿಂದ ಈ ಕಾರ್ಯಕ್ರಮ ಯಶಸ್ವಿ ಸಫಲತಾಪೂರ್ವಕ ನಡೀತಾ ಇದೆ. ಇವತ್ತಿನ ಭಗವಂತರ ರಾಜ್ಯಾಭಿಷೇಕ ಇದೆ. ಭಗವಾನ್ ಪಾರ್ಶ್ವನಾಥರ ರಾಜ್ಯಪಟ, ರಾಜ್ಯ ವೈಭವ, ರಾಜ್ಯದ ವೈಭವಪೂರ್ವಕ ಇವತ್ತಿಂದ ಪಟ್ಟಾಭಿಷೇಕ ಇದೆ, ರಾಜ್ಯಾಭಿಷೇಕ ಇದೆ. ಅಧೂರಿಯಿಂದ ಇಂದ ರಾಜ್ಯಾಭಿಷೇಕ ಆಗುತ್ತದೆ. ಕಳೆದ 4 ದಿನಗಳಿಂದ ಯಾವುದೇ ಅಸ್ತವ್ಯಸ್ತ ಆಗದೆ ಅಚ್ಚುಕಟ್ಟದಿಂದ ಬಂದ ಭಕ್ತರಿಗೆ ಅನ್ನ ಪ್ರಸಾದದಿಂದ ವ್ಯವಸ್ಥೆಯಿಂದ ಹಿಡ್ಕೊಂಡು ಎಲ್ಲವುಗಳು ಸರಿಯಾಗಿ ಅಚ್ಚುಕಟ್ಟಾಗಿ ನಡೀತಿದೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಭಾಳ ಸುಂದರವಾಗಿ ಸುಸೂತ್ರವಾಗಿ ಜನರ ಭಾಳ ಶಾಂತ ಪರಿಣಾಮ ಇದ್ದಾರೆ. ಜನರು ಬರುವಂಥ ನವಗ್ರಹ ತೀರ್ಥಕ್ಕೆ ಬರುವಂಥ ಭಕ್ತರು ಅವರ ಯಾವುದೋ ಪ್ರಕಾರ ಎಂಜಾಯ್ ಬರ್ತಾ ಇಲ್ಲ, ದೇವರ ಭಕ್ತಿ ಸಲುವಾಗಿ ಬರ್ತಾ ಇದ್ದಾರೆ. ಅದು 1 ತುತ್ತಾಗಲಿ 2 ತುತ್ತಾಗಲಿ ಪ್ರಾಮಾಣಿಕವಾಗಿ ಅನ್ನ ಸೇವನೆ ಮಾಡಿ ದೇವರ ಪ್ರಸಾದಂತೆ ತಿಂದು ತಮ್ಮಿದ್ದಂಥ ದೇವರ ಭಕ್ತಿ ಮಾಡ್ಕೋತ ಈ ಕಾರ್ಯಕ್ರಮದಲ್ಲಿ ಸಹಭಾಗಿ ಆಗ್ತಾ ಇದ್ದಾರೆ. ಆದ ಕಾರಣ ಯಾವ ಪ್ರಕಾರ ದಂಗೆ ದುಡ್ಕು ಸಹ ಅಸ್ತವ್ಯಸ್ತ ಇಲ್ಲ. ರಾತ್ರಿ ಕಾರ್ಯಕ್ರಮ ಕೂಗಿ ಆಡೋದು, ಚಿರಿ ಆಡೋದು, ಜಿಗದೆ ಆಡೋದು ಅದೇನಿಲ್ಲ. ಒಂದು ಸೈಲೆಂಟವಾಗಿ ಭಕ್ತಿ ಮಾರ್ಗ, ಶಕ್ತಿ ಮಾರ್ಗದಲ್ಲಿ ಪ್ರಾಪ್ತಿ ಮಾರ್ಗ ಹೊಂಟಿದ್ದಾರೆ. ಬಂದ ಭಕ್ತರಿಗೆ ಅನ್ನ ಪ್ರಸಾದ, ಧಾರ್ಮಿಕ ಪ್ರಸಾದ, ಸಾಂಸ್ಕೃತಿಕ ಪ್ರಸಾದ ಎಲ್ಲವುಗಳನ್ನು ಉಣಬಡಿಸ್ತಾ ಇದ್ದೀರಿ. ಇದ್ರ ಬಗ್ಗೆ ಏನು ಹೇಳ್ತೀರಿ? ನೋಡ್ರಿ, ಇದು ನವಗ್ರಹ, ನವರಂಗ ರೂಪ ಇರ್ತವೆ, ಒಂದು ರಂಗ ಇರೋದಿಲ್ಲ. ಒಂದು ಗ್ರಹ ಬಿಳಿದಿರ್ತೈತಿ, ಒಂದು ಲಾಲ್ ಇರ್ತೈತಿ, ಒಂದು ಇದ್ದಂಥ ಚಿತ್ರ ವಿಚಿತ್ರ ಬುದ್ಧ ಗ್ರಹ ಇರ್ತೈತಿ. ವಿವಿಧ ನವರಂಗ ನವರೂಪ ಇದೆ. ಅದು ಈ ಕಾರ್ಯಕ್ರಮ ನವರಂಗ ರೂಪ ಇರಬೇಕಾ. ಎಲ್ಲ ಜನ ಬರ್ತಾರೆ, ಸಣ್ಣ ಹುಡುಗರು ಬರ್ತಾರೆ, ದೊಡ್ಡವರು ಬರ್ತಾರೆ, ಹಿರಿಯರು ಬರ್ತಾರೆ, ಕಿರಿಯರು ಬರ್ತಾರೆ. ಪ್ರತಿಯೊಬ್ಬರ ಪ್ರತಿ ಆಕರ್ಷಣೆ. ಇವತ್ತು ಕಲಿ ಬರ್ತಾ ಇದ್ದಾರೆ. ಕಲಿ ಅಂದರೆ ಒಂದು ನಮ್ಮ ಕ್ರೀಡಾ ಅಂಗಣಕ್ಕೆ ಒಂದು ಅವ್ರು ತೋರಿಸಿ ಅವ್ರದ್ದೆಲ್ಲರಿಗೆ ಮಾರ್ಗದರ್ಶನ ಕೊಟ್ಟ ನಮ್ಮ ಭಾರತ ದೇಶನ ಮುಂದೆ ಬೆಳೆಸೋ ಸಲುವಾಗಿ ಮಾರ್ಗದರ್ಶನ ಕೊಡಬೇಕಾ. ಅದರ ರೀತಿ ಕ್ರಿಕೆಟರ್ ಬರ್ತಾರೆ, ಅದರ ರೀತಿಯಲ್ಲಿ ನೃತ್ಯಕಾರ, ಸಾಹಿತ್ಯಕಾರ, ಕಲಾಕಾರ, ಕವಿಗಳ ಎಲ್ಲ ರೀತಿಯಿಂದ ಬರ್ತಾ ಇದ್ದಾರೆ. ಎಲ್ಲ ರೀತಿ ಅಂದರೆ ನಮ್ಮ ಈ ಕನ್ನಡ ನಾಡು ನಮ್ಮ ದೇಶದ ಒಂದು ಉಚ್ಚತಮ ಮಟ್ಟದ ಮುಟ್ಲಿ, ಪ್ರತಿಯೊಬ್ಬರಿಗೆ ಒಂದು ಮಾರ್ಗದರ್ಶನ ಆಗಲಿ ಅಂತ ಮಾತಾಡ್ತಾ ಇದ್ದಾವೆ. ಕಳೆದ 4 ದಿವಸಗಳಿಂದ ಈ ಒಂದು ಕಾರ್ಯಕ್ರಮಕ್ಕೆ ಎಷ್ಟು ಜನ ಭಕ್ತರು ಹರಿದು ಬಂದಿದ್ದಾರೆ? ದೇಶದ ಮೂಲೆಯಿಂದ ಎಷ್ಟು ಜನ ಬಂದಿದ್ದಾರೆ? ಸಾಯಂಕಾಲ ಬರೋರು ಜನ ಬೇರೆ ಇರ್ತಾರೆ. ಸಾಯಂಕಾಲ ಬರೋರು ಸಾಂಸ್ಕೃತಿಕ ಕಾರ್ಯಕ್ರಮ ಇಲ್ಲದ್ರೆ ಒಂದು 30-40 ಸಾವಿರ ಬರ್ತಾರೆ. ಮಧ್ಯಾಹ್ನ ಬರೋರು ಅವ್ರ ಭಕ್ತರು ಬರ್ತಾರೆ, ಪೂಜಾ ಅರ್ಚಕರು ಇರ್ತಾರೆ. ಅವ್ರು ಇಲ್ಲಾಂದರೆ ಮಂಟಪದಲ್ಲಿ ಜಾಗ ಇಲ್ಲ. ಟೋಟಲ್ 3 ಎಕರೆದಲ್ಲಿ ಮಂಟಪ ಇದೆ. 3 ಎಕರೆದಲ್ಲಿ ಕುಂಡಿಗೆ ಜಾಗ ಇಲ್ಲ, ಫುಲ್ ಇದೆ. 3 ಎಕರೆದಲ್ಲಿ ನೀವು ಸ್ಕ್ವೇರ್ ಫುಟ್ ಹಾಕೋರಿ ಎಷ್ಟು ಜನ ಬರ್ತಾರೆ. ಕೆಲವು ನಿತ್ಯ ಎಲ್ಲ ಮಾಡಬೇಕಾದೈತಿ. 3 ಎಕರೆದಲ್ಲಿ ಪೂರಾ ಮಂಟಪ ಇದೆ. 3 ಎಕರೆ ತುಂಬುತ್ತಿದೆ. ಕನಿಷ್ಠ ಒಂದು 30-40 ಸಾವಿರ ಮಧ್ಯಾಹ್ನ ಬರುತ್ತದೆ. ಸಾಯಂಕಾಲ 40 ಸಾವಿರ ಬೇರೆ. ಆ ಜನನ ಬೇರೆ, ಈ ಜನನ ಬೇರೆ. ಮತ್ತು ಮುಂಜಾನೆ ಭಿಕ್ಷಾ ಕೂಡ ಅವರು ಸಂತಗಳು ಇಲ್ಲಾಂದ್ರೆ 100 ಸನ್ಯಾಸಿಗಳು ಬಂದಾರ. ಅವ್ರಿಗೆ ಆಹಾರದಾನ ಅಂತ ನಾವು ಅಂತವ. ಅವ್ರು ಇಲ್ಲಾದ್ರೆ ಭೀ 150 ಚೌಕ ಇದ್ದಾವೆ. 150 ಚೌಕ ಅಂದರೆ ಒಂದೊಂದು ಚೌಕದಲ್ಲಿ 10 ಮಂದಿ ಇರ್ತಾರೆ. ಅವರೊಂದು 1500-200 ಸಾವಿರ ಜನ ಅವ್ರು ಬೇರೆ ಇರ್ತಾರೆ. ಮುಂಜಾನೆ ಪೂಜಾ ಅರ್ಚನೆ ಇರ್ತೈತಿ, ಹವನ ಇರ್ತೈತಿ, ಅವ್ರ ಜನ ಬೇರೆ ಇರ್ತಾರೆ. ಟೋಟಲ್ ಲೆಕ್ಕ ಹಾಕಿದ್ರೆ ಅಂದರೆ ಬೇರೆ ಸಂದರ್ಭದಲ್ಲಿ ಲೆಕ್ಕ ಹಾಕಿದ್ರೆ ಅದನ್ನು ಸಂಖ್ಯೆ ಎನಿಸ್ಕಾಗೋದು 1 ಲಕ್ಷಗಟ್ಟಲೆ ಜನ ಬರ್ತಾ ಇದ್ದಾರೆ. ಇದಿಷ್ಟು ಗುಣಧರ ನಂದಿ ಮಹಾರಾಜರ ಮಾತುಗಳು. ಕ್ಯಾಮರಾ ಜರ್ನಲಿಸ್ಟ್ ಮಹೇಶ್ ಜೊತೆ ರವಿಕುಮಾರ್, ಪವರ್ ಟಿವಿ, ಹುಬ್ಬಳ್ಳಿ.